Mr. Tandav, welcome to Quat Lake Kitchen. ಥ್ಯಾಂಕ್ ಯು ಸೋ ಮಚ್. ಇವರು ನನ್ನ ಸೀರಿಯಲಿನಲ್ಲಿ ಗಂಡ, ನನ್ನ ಒನ್ ಆಫ್ ದ ಗುಡ್ ಫ್ರೆಂಡ್ ಅಂಡ್ ಬೆಸ್ಟ್ ಫ್ರೆಂಡ್. ನನ್ನ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರೋ ಒಬ್ಬ ವ್ಯಕ್ತಿ ಇವನು. ಅಯ್ಯೋ, ಹಾಯ್, ಹಲೋ, ನಮಸ್ಕಾರ, ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇದು ಕ್ವಾಟ್ಲೆಗಳ ದರ್ಬಾರ್, ಕುಕ್ಕುಗಳ ಕಾರ್ಬಾರ್, ನಾರ್ತ್ ಚೈನೀಸ್ ಸಾಸಸ್ ಹಾಗೂ ವೈಟ್ ಗೋಲ್ಡ್ ಪ್ರೆಸೆಂಟ್ಸ್ ಕ್ವಾಟ್ ಲೇಕ್ ಕಿಚನ್. Co-presented by Fortune Sunflower Oil ಹಾಗೂ Tide Plus. Beauty partner Dazzler All Day Lip Color. Co-powered by 123 Noodles, Swastik ತುಪ್ಪ ಹಾಗೂ ಕ್ವಾಲಿಟಿ ಮಸಾಲಾ. ಪಾರ್ಟ್ನರ್ ಸದ್ಗುರು ಆಯುರ್ವೇದ ಕ್ರೈಮ್ ಫ್ಲೋ ಸೋಪ್. ಎಲ್ಲರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಜಡ್ಜಸ್, ಇವತ್ತಿನ ಮೇನ್ ಕುಕಿಂಗ್ ಟಾಸ್ಕ್ ಗೆ ನಿಮ್ಗೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು. ಹಾಗೆ ಕುಕ್ಸ್ ಅಂಡ್ ಕ್ವಾಟ್ಲೇಸ್ ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು. ಸೊ ಇವತ್ತಿನ ಮೇನ್ ಕುಕಿಂಗ್ ಚಾಲೆಂಜ್ ಏನು ಅಂದ್ರೆ ನಾರ್ತ್ ಚೈನೀಸ್ ಸಾಸಸ್ ಪ್ರೆಸೆಂಟ್ಸ್ ಚೈನೀಸ್ ಚಾಲೆಂಜ್. ಸೊ ಈ ಚಾಲೆಂಜ್ ಅಲ್ಲಿ ಡೆಫಿನೆಟ್ ಆಗಿ ಒಂದು ಚೈನೀಸ್ ಸ್ಟೈಲ್ ಅಲ್ಲಿ ಮೇನ್ ಕೋರ್ಸ್ ಮಾಡಲೇಬೇಕು. ಅದ್ರ ಜೊತೆಗೆ ಒಂದು ಸ್ಟಾರ್ಟರ್ ಇಲ್ದ್ರೆ ಡೆಸರ್ಟ್ ಕೊಡಬಹುದು. ಅಂಡ್ ಈ ಚಾಲೆಂಜ್ ಗೆ ನಿಮ್ಗೆ ಇರೋ ಟೈಮ್ 120 minutes. ಸೊ ಇವತ್ತಿನ ಮೇನ್ ಕುಕಿಂಗ್ ಚಾಲೆಂಜ್ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಕಿಚನ್ ಗೆ ಒಬ್ರು ಸ್ಪೆಷಲ್ ಗೆಸ್ಟ್ ಬರ್ತಿದ್ದಾರೆ. ಯಾರು ಅಂತ ಅಂದ್ರೆ, ಹೋದ್ವಾರ ನಿಮ್ಮೆಲ್ರಿಗೂ ಅನೇಕ ಕುಕ್ಗಳಿಗೆ ಫ್ರೆಂಡ್ಸ್ ಬಂದ್ರು, ಜೊತೆಗಿದ್ರು, ಅಡಿಗೆ ಮಾಡಿದ್ರು, ಫುಲ್ ಮಜಾ ಮಾಡಿ ಹೋದ್ರಲ್ಲ. ಬಟ್ ಹೋದ್ವಾರ ಪಾಪ ಕಾವ್ಯ ಅವರ ಫ್ರೆಂಡ್ ಒಬ್ರು ಬರ್ಬೇಕಾಗಿತ್ತು. ಒಬ್ರು ಬಂದಿದ್ರು, ಬಟ್ ಇನ್ನೊಬ್ರು ಫ್ರೆಂಡ್ ಬರ್ಬೇಕಾಗಿತ್ತು. ಆದ್ರೆ ಅವ್ರು ಬರಕ್ ಆಗದೆ ಇರೋ ಕಾರಣ ಇವತ್ ನಾನು ಕಾವ್ಯಂಗ್ ಸರ್ಪ್ರೈಸ್ ಮಾಡ್ಬೇಕು, ಕಾವ್ಯನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಬರ್ತಿದ್ದಾರೆ. ಕಾವ್ಯ ರೆಡಿನಾ? ಬನ್ನಿ. ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಕಾವ್ಯ ಅವರ ಫ್ರೆಂಡ್. Mr. Tandav, welcome to Quat Lake Kitchen. ಥ್ಯಾಂಕ್ ಯು ಸೋ ಮಚ್. ಇವರು ನನ್ನ ಸೀರಿಯಲಿನಲ್ಲಿ ಗಂಡ, ನನ್ನ ಒನ್ ಆಫ್ ದ ಗುಡ್ ಫ್ರೆಂಡ್ ಅಂಡ್ ಬೆಸ್ಟ್ ಫ್ರೆಂಡ್. ನನ್ನ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರೋ ಒಬ್ಬ ವ್ಯಕ್ತಿ ಇವನು. ಅಯ್ಯೋ, ಶಾಕ್. ಇವಾಗ ಸ್ವಲ್ಪ ತುಂಬಾ ಸೀಕ್ರೆಟ್ಗಳು ಗೊತ್ತಾ? ಅಯ್ಯೋ, ಬೇಜಾನ್ ಗೊತ್ತು ನನಗೆ. ನಾ ಅವಳ್ದು ಇನ್ನೊಂದು ಪರ್ಸನಾಲಿಟಿನೇ ನಿಮ್ ಮುಂದೆ ತಂದಿಟ್ಬಿಡ್ತೀನಿ ನಾನು ಇವತ್ತು. ಹೌದಾ? ಇರಿ, ಅಲ್ಲಿವರೆಗೂ ಹೋಗೋದ್ ಬೇಡ. ಫಸ್ಟ್ ಏನಂತಾನೆ, ಹೋದ್ವಾರ ನೀವು ಬರ್ಬೇಕಾಗಿತ್ತು, ಆದ್ರೆ ಬರ್ಲಿಲ್ಲ. ಆದ್ರೆ ಈ ವಾರ ಬರ್ತೀನಿ ಅಂಡ್ ನೀವೇ ಬರ್ಲೇಬೇಕು ಅಂತ ಹೇಳಿ ಬಂದಿದ್ದೀರಲ್ಲ. ಎಕ್ಸಾಕ್ಟ್ಲಿ. ಏನ್ ಕಾರಣ ಅದು? ಸುಮಾರು ವಾರಗಳಿಂದ ಸ್ವಲ್ಪ ಐ ಥಿಂಕ್ ಶಿ ಈಸ್ ವೆರಿ ಟೆನ್ಸ್ಡ್, ವೆರಿ ಟ್ರಬಲ್ಡ್. ಯಾಕೆ ಅಂತ ಗೊತ್ತಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಅದನ್ನು ಒಂದು ಸ್ವಲ್ಪ ಮೆಂಟಲ್ ಹೀಲಿಂಗ್ ಮಾಡ್ತೀನಿ. ಅದಕ್ಕೋಸ್ಕರ ಒಂದು ಮೋಟಿವೇಶನ್ ಕೊಡೋಕೆ ಅಂತ ಐ ಆಮ್ ಎಕ್ಸೈಟೆಡ್ ಟು ಬಿ ಹಿಯರ್. ಓಕೆ, ಮೋಟಿವೇಟ್ ಮಾಡಕ್ ಬಂದಿದ್ದೀರಾ. ತೊಂದರೆ ಕೊಡುವಂತ ಕೆಲವು ವ್ಯಕ್ತಿಗಳನ್ನ ಏನ್ ಮಾಡ್ಬೋದು? ಏನ್ ಮಾಡ್ಬೋದಾ? ಅದು ಮೇಲಿರೋನೇ ಹೇಳ್ತಾನೆ. ಏನ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ಸೊ ಅದೇ ಏನ್ ಗೊತ್ತಾ, ಎವ್ರಿ ಪಂಚ್ ಮುಂಚೆ ನೀನು ಅವ್ರು ಯಾವ ರೀತಿ ಟಾರ್ಚರ್ ಕೊಟ್ಟಿದ್ದಾರೆ ಅಂತ ನೀನು ಎಲ್ಲಾರ್ಗು ಹೇಳ್ಬಿಟ್ಟು ಹೊಡಿಬೇಕು, ಆಯ್ತಾ? ಲೆಟ್ ಅಸ್ ಬಿಗಿನ್ ದಿಸ್ ಮೆಂಟಲ್ ಹೀಲಿಂಗ್. ಆರ್ ಯು ರೆಡಿ? ನಂಬರ್ 1 ರೀಸನ್, ಫಸ್ಟ್ ಎಪಿಸೋಡ್ ಇಂದ ನನ್ ಈ ತರ ಟಾರ್ಚರ್ ಕೊಟ್ಟಿಲ್ಲ ಅಂತ ಇಲ್ಲ. ಫಸ್ಟ್ ಎಪಿಸೋಡ್ ಇಂದ ಶುರು ಮಾಡ್ದ, ನನ್ ಕೆಲ್ಸ ಮಾಡ್ಕೊಡ್ತೀನಿ, ಏನ್ ತಂದ್ ಕೊಡ್ತೀಯಾ, ಏನ್ ಕೊಡ್ತೀಯಾ, ನನ್ ಲವ್ ಮಾಡ್ತೀಯಾ ಅಂತಾನೆ. ಅದಕ್ಕೆ ಏನಾದ್ರೂ ತಂದ್ಕೊಡು ಅಂದ್ರೆ ನಾನ್ ಯಾಕೆ ನಿನಗ್ ತಂದ್ಕೊಡ್ಬೇಕು? ನೀನ್ ರೈಸ್ ಬಾತೇ ಮಾಡೋದು, ರೈಸ್ ಬಾತ್ ಬಿಟ್ಟು ಬೇರೆ ಏನೂ ಮಾಡಕ್ ಬರಲ್ಲ. ನೀನ್ ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ಪ್ರತಿ ದಿನಾನು ನನ್ನ ಹಿಂಸೆ ಕೊಟ್ಟು ಟಾರ್ಚರ್ ಮಾಡ್ತಿದ್ದ. ಏನಾದ್ರೂ ಹೆಲ್ಪ್ ಮಾಡೋ ಅಂದ್ರೆ
ನಾನ್ ಮಾಡೋದೇ ಇಲ್ಲ, ನನ್ ಕೈಲಿ ಆಗೋದೇ ಇಲ್ಲ. ನಿನ್ ಬಾಯ್ ಫ್ರೆಂಡ್ ಹೆಂಗಿರ್ಬೇಕು, ನಮ್ದು ಫ್ಯಾಮಿಲಿ ಬಿಸ್ನೆಸ್ ಇದೆ, ನಂದು ಅದು ಇದೆ ಇದಿದೆ ಅಂತ ಹೋದ್ವಾರ ನನ್ನ ಸಾಯಿಸೋದಲ್ದಿರಾ ನನ್ ಫ್ರೆಂಡ್ನು ಸಾಯಿಸಿ ಅವಳ ಜೊತೆನೂ ಫ್ಲರ್ಟ್ ಮಾಡಿ ಫ್ಲಾಟ್ ಕೊಡ್ತೀನಿ ನಿನ್ಗೆ ಮಂಗಳೂರಲ್ಲಿ. ಇವನೇ ದೊಡ್ಡ ಇವನು ಫ್ಲಾಟ್ ಕೊಡ್ತಾನಂತೆ. ಫ್ಲಾಟ್ ನನ್ ಮಗನೇ ಇದೊಂಚೂರು ಅರ್ಥ ಆಯ್ತದ? ಇದೊಂಚೂರು ಜಾಸ್ತಿ ಆಗ್ತದೆ. ಪರವಾಗಿಲ್ಲ, ಮುಂದೆ ನೆಕ್ಸ್ಟ್. ಹೋದ್ವಾರ ತರಕಾರಿ ಗಸಿ ಮಾಡಿದ್ಯಾ ಅಂತ ಡಿಪ್ರೆಷನ್ ಕಳಿಸ್ದ ಮ್ಯಾಮ್ ನನ್ನ. ಡಿಪ್ರೆಷನ್ ಅನ್ನೋದು ಎಷ್ಟು ದೊಡ್ಡ ಪದ ಗೊತ್ತಿಲ್ಲ ನಿನಗೆ. ಹೊಡಿತಾ ಇದ್ರೆ ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ ಮ್ಯಾಮ್. ನಿಜವಾಗ್ಲೂ ಹೊಡಿಬೇಕು ಅನ್ಸ್ತಾ ಇದ್ಯಾ? ಆಗ್ತಿಲ್ಲ ಮ್ಯಾಮ್. ಅವನಿಗೆ ಹೊಡಿಬೇಕು ಅನ್ಸ್ತಾ ಅವ್ನಿಗೆ ಇದ್ಯಾ? ಹೊಡಿಬೇಕು ಅನ್ಸುತ್ತೆ. ಸೂರಜ್ ರಘು ಇದ್ದದಕ್ಕೆ ಒಂದ್ ಕಡೆನಾದ್ರು ನಿಂತಿದ್ದೆ, ಈಗ ಎದ್ರಕೊಂಡು ಹಿಂದೆ ಹೋಗ್ತಾ ಇದೆಯಲ್ವಾ? ಅಲ್ಲ, ಇವರು ಶೋ ಅಲ್ಲೇ ಇದ್ರು, ಜೊತೆಗೆ ಇದ್ರು. ಇಷ್ಟು ಫ್ರಸ್ಟ್ರೇಟ್ ಆಗಿದ್ದಾರೆ ಇವನ ಮೇಲೆ ಅನ್ನೋದು ನೀವೇ ಬರ್ಬೇಕಾಯ್ತು ನಮಗ್ ತೋರ್ಸಕ್ಕೆ. ತಾಂಡವ್, ಆಕ್ಚುಲಿ ನಾನು ಈ ಮೆಂಟಲ್ ಹೀಲಿಂಗ್ ಪ್ರೊಫೆಷನ್ ಬಿಟ್ಬಿಡ್ತೀನಿ. ಇದನ್ನ ನೋಡಿದ್ಮೇಲೆ ನಾನು ಯಾವತ್ತೂ ನಿನ್ನ ಹರ್ಟ್ ಮಾಡಕ್ ಹೋಗಲ್ಲ. ಸೂರಜ್ ಏಟ್ ಬಿತ್ತ ಸೂರಜ್? ಅವ್ನಿಗೆ ಕರ್ಕೊಳಕ್ ಆಗ್ತಿಲ್ಲ. ಓ ಮೈ ಗಾಡ್. ಕಾಂಟೆಂಟ್ ಮ್ಯಾಮ್. ಇಲ್ಲ ಒಂದ್ ನಿಮಿಷ, ನಿಜವಾಗ್ಲೂ ಏಟ್ ಬಿತ್ತ? ನೆಕ್ಸ್ಟ್ ವಾರ ರಜಾ ತಗೋ ಹಾಗಾದ್ರೆ. ಮೇಡಮ್, ನನ್ನ ಜೀವನದಲ್ಲಿ ಒಂದು ಹುಡುಗಿ ಯಾರು ನನ್ ಹೊಡ್ದಿಲ್ಲ ಮೇಡಮ್. ಫಸ್ಟ್ ಮೇಡಮ್ ಈ ಹುಡುಗಿ. ಅದೇ ಇವ್ರೊಬ್ರು. ಅಲೋ, ಅವ್ರಿಗೂ ಅವ್ರ ಜೀವನದಲ್ಲಿ ಯಾರು ಇಷ್ಟೊಂದು ಸುಳ್ಳು ಹೇಳಿರ್ಲಿಲ್ಲ. ನನಗೆ ಸಿಟ್ಟು ಬರ್ತದೆ, ಫ್ಲಾಟ್ ಎಲ್ಲ ಕೊಡಿಸ್ತೀನಿ ಅಂತ ಸುಳ್ಳು ಹೇಳದ. ನೀನ್ ಎಷ್ಟು ಪ್ರೀತಿ ಮಾಡ್ತೀಯ ಕಾವ್ಯನ ಅಂತ ಹೇಳು ಸೂರಜ್. ತಾಂಡವ್ ಹೇಳು. ನನ್ ಗಂಡ ಕೊಡೋ ಇವನ್ ಸೀರಿಯಲ್ ಅಲ್ಲಿ ತುಂಬಾ ಪ್ರೀತಿ ಮಾಡಿದ. ಫಸ್ಟ್ ಡೇ ನಾನು ಯಾವಾಗ ಅವಳು ರೈಸ್ ಬಾತ್ ತಿನ್ನು ಅವತ್ತೇ ಫ್ಲಾಟ್ ಆದಣ್ಣ. ಫ್ಯೂಚರ್ ಅಲ್ಲಿ ಎಂಡೋರ್ಗಿ ರೈಸ್ ಬಾತ್ ತಿಂತಾನೆ ಇರ್ಬೇಕು ಅಂತ. ಓ, ಇವಾಗ ಗೊತ್ತಾಯ್ತು ನೀ ಫ್ಲಾಟ್ ಯಾಕೆ ಕೊಡಿಸ್ತೀಯ ಅಂತ. ಪ್ಲೀಸ್, ನೀವು ಇಷ್ಟೆಲ್ಲ ಸಾಧನೆ ಮಾಡಿದಲ್ವಾ, ಆದ್ರೆ ಪ್ಲೀಸ್ ನನ್ನ ಮತ್ತೆ ಕೇವಲ ಒಂಚೂರು ಸೆಟ್ ಮಾಡ್ಕೊಡಿ ಅಣ್ಣ. ಕಚಡ ನನ್ ಮಗನ ನಿಂಗ್ ಬರುವ ಅಂತ ಓ, ಇವಳೇನ್ ರೈಸ್ ಬಾತ್ ಹಾಕ್ಬಿಡಕ್ಕೆ? ಅಲ್ಲ, ಯಾರು ಸೂರಜ್, ನಿನ್ ಮುಖ ಮುತ್ತಿ ಊಷ್ಟಾಗಕ್ಕೂ ಮುಂಚೆ ಹೆಂಗ್ ಬಂದ ಹಂಗೆ ರಿಟರ್ನ್ ಹೋಗ್ಬಿಟ್ಟು ಹೇಳ್ತೀನಿ. ಆಕ್ಚುಲಿ ನಾನು ಹಂಗ್ ಬಂದೆ ಮೇಡಮ್, ಹಂಗೆ ಹಂಗೆ ಹೋಗು. ಹೋಗ್ತೀನಿ. ಸೊ ಎನಿವೆ, ನಮ್ಮ ಕಾವ್ಯ ಅವರು ಅವ್ರಿಗೆ ಇದ್ದಂತ ಫ್ರಸ್ಟ್ರೇಷನ್ ಎಲ್ಲ ಸೂರಜ್ ಮೇಲೆ ತೀರ್ಸ್ಕೊಂಡಾಯ್ತು. ಆದ್ರೆ ತಾಂಡವ್ ನೀವು ಬಂದ ತಕ್ಷಣ ಹೇಳಿದ್ರಿ ಕಾವ್ಯ ಒಂದಷ್ಟು ಸೀಕ್ರೆಟ್ಸ್ ಗಳು ನಿಮಗೆ ಗೊತ್ತು, ಅದೆಲ್ಲ ಇಲ್ಲಿ ಹೇಳೋಗಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರಿ. ರೆಡಿನಾ ಹೇಳಕ್ಕೆ? ಅಯ್ಯೋ, ಇವಾಗ ಆಕ್ಚುಲಿ ಮರ್ತೋಗ್ಬಿಡ್ತು ಈ ಪರ್ಫಾರ್ಮೆನ್ಸ್ ಎಲ್ಲ ನೆನ್ಸಲ್ಲ ನೋಡ್ಬಿಟ್ಟು. ಬಿಡಿ. ಇವಾಗ ನಾನು ಹೇಳೋ ಸೀನೇ ಇಲ್ಲ. ಡೋಂಟ್ ವೆರಿ, ಆ ಎಲ್ಲ ಸೀಕ್ರೆಟ್ಸ್ ನಾವ್ ನಿಮ್ಗೆ ನೆನ್ಪು ಮಾಡ್ತೀವಿ. ಅದಕ್ಕೆ ಒಂದು ಪ್ರಾಪರ್ಟಿ ರೆಡಿ ಮಾಡಿದೀವಿ. ಪ್ರಾಪರ್ಟಿ ಪ್ಲೀಸ್. ನನ್ನ ಹತ್ರ ಎಸ್ ಆರ್ ನೋ ಬೋರ್ಡ್ ಇದೆ. ಸೊ ಈಗ ನಾನೊಂದು ಸ್ಟೇಟ್ಮೆಂಟ್ ಕೊಡ್ತೀನಿ. ಆ ಸ್ಟೇಟ್ಮೆಂಟ್ ನಿಜ ಆಗಿದ್ರೆ ನೀವು ಆಬ್ವಿಯಸ್ಲಿ ಎಸ್ ಅಂತ ಹೇಳ್ತೀರಾ, ಸುಳ್ಳಾಗಿದ್ರೆ ನೋ ಅಂತ ಹೇಳ್ತೀರಾ. ತಗೊಳ್ಳಿ. ನಿಮ್ಮ ಮೊದಲನೇ ಸ್ಟೇಟ್ಮೆಂಟ್, ಭಾಗ್ಯಲಕ್ಷ್ಮಿ ಸೆಟ್ ಅಲ್ಲಿ ಕಾವ್ಯ ಸಿಕ್ಕಾಪಟ್ಟೆ ಗಾಸಿಪ್ ಮಾತಾಡ್ತಾರೆ. ಆಕ್ಚುಲಿ ನೋ. ಪಂಚಿಂಗ್ ಬ್ಯಾಗ್ ಬರುತ್ತೆ ಅಂತ ಹೆದರ್ಕೋತಾ ಇದ್ದೀರಾ? ಇಲ್ಲ ಇಲ್ಲ, ನಿಜವಾಗ್ಲೂ ಅವಳು ಗಾಸಿಪ್ ಮಾಡಲ್ಲ. ಸರ್ಪ್ರೈಸಿಂಗ್ಲಿ ಅವಳು ಯಾರ ಬಗ್ಗೆನೂ ಮಾತಾಡೋದೇ ಇಲ್ಲ. ಬಿಕಾಸ್ ಅವಳು ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಬೇರೆಯವ್ರ ಬಗ್ಗೆ ಮಾತಾಡಲ್ಲ. ಅದು ಒಂದೇ ಒಂದು ಒಳ್ಳೆ ಕ್ವಾಲಿಟಿ. ಓಕೆ, ಈಗ ನಿಮ್ಮ ಎರಡನೇ ಸ್ಟೇಟ್ಮೆಂಟ್, ನಗ್ತಾ ನಗ್ತಾ ಮಾತಾಡಿ ಕಾವ್ಯ ಯಾರನ್ ಬೇಕಾದ್ರೂ ಈಸಿಯಾಗಿ ಬುಟ್ಟಿಗೆ ಹಾಕೋತಾರೆ. ಅವರೇ ಹೂ ಅಂತಿದ್ದಾರೆ. ಏನೋ ಒಂದ್ ಟ್ಯಾಲೆಂಟ್ ಇದೆಯಪ್ಪ ಇವಳಲ್ಲಿ. ಅದ್ ಹೆಂಗೋ ಗೊತ್ತಿಲ್ಲ, ಸಖತ್ತಾಗಿ ಬುದ್ಧಿ ಉಪಯೋಗಿಸ್ತಾಳೆ. ಯಾರಿಗೆ ಬೈದ್ಬಿಟ್ಟು ಹೇಳ್ಬೇಕೋ ಅವ್ರಿಗೆ ಬೈದ್ಬಿಟ್ಟು ಹೇಳ್ತಾಳೆ. ಯಾರಿಗ್ ನಕ್ಕೊಂಡ್ ಮಾತಾಡ್ಬೇಕೋ ಹಿಂಗೆ ಅಯ್ಯೋ ಅಂತ ನಕ್ಕೊಂಡ್ ಮಾತಾಡ್ ಹಿಂಗೋ ಒಂದ್ ಗೇಮ್ ಮಾಡಿ ಬುಟ್ಟಿಗೆ ಹಾಕೊಳ್ಳೋ ಟ್ಯಾಲೆಂಟ್ ಇದೆ. ಬಟ್ ಪಾಪ ಹಾಕೊಳ್ಳಲ್ಲ. ವೆರಿ ನೈಸ್. ಸೊ ಈಗ ನಿಮ್ಮ ಮುಂದಿನ ಸ್ಟೇಟ್ಮೆಂಟ್, ಕಾವ್ಯ ಅವರು ಸತ್ಯಕ್ಕೆ ತಲೆ ಮೇಲೆ ಹೊಡೆದ್ರೆ ಸುಳ್ಳು ಹೇಳ್ತಾರೆ. ಬಟ್ ಯಾಕೆ ಅಂತಂದ್ರೆ ಇದ್ರದ್ ಹಿಂದೆ ಒಂದು ಇಂಟೆನ್ಷನ್ ಇದೆ. ಇವಳಿಗೆ ಬೇರೆಯವ್ರನ್ನ ಹರ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ವೈಟ್ ಲೈಸ್ ಅಂತಾರಲ್ಲ, ಸೊ ಆ ವೈಟ್ ಲೈಸ್ ಹೇಳ್ತಾಳೆ. ಈಗ ಮುಂದಿನ ಸ್ಟೇಟ್ಮೆಂಟ್, ಆಕ್ಟಿಂಗ್ ಫೀಲ್ಡ್ ಗೆ ಬಂದಿರ್ಲಿಲ್ಲ ಅಂತ ಅಂದಿದ್ರೆ ಕಾವ್ಯ ಶೆಫ್ ಆಗಿರ್ತಿದ್ರು.
ಅಲ್ಲಿ ನೋಡಿ ಚೆಫ್ ನೋಡಿ ಚೆಫ್ ವೈಟ್ ಲೈಸ್ ಮಾಡು. ಎಲ್ಲಾರ್ನೂ ಬಿಡಿ ಅಲ್ಲಿ ನೋಡಿ. ನಾನು ನಿಜವಾಗ್ಲೂ ಹೇಳ್ತೀನಿ, ನನಗೆ ಸುಳ್ಳೇ ಬರಲ್ಲ. ಎಕ್ಸಲೆಂಟ್ ಕುಕ್. ಓಕೆ ತಾಂಡವ್ ಅವರೇ, ನಿಮ್ಮ ಲಾಸ್ಟ್ ಸ್ಟೇಟ್ಮೆಂಟ್. ಕಾವ್ಯ ಮಾಡುವಂತ ವೆರೈಟಿ ರೈಸ್ ಬಾತ್ಗಳನ್ನ ತಿನ್ನೋ ಆಸೆ ನಿಮಗಿದ್ಯಾ? ಆಸೆ ಇದೆ, ಧೈರ್ಯ ಇಲ್ಲ. ದಿನ ರೈಸ್ ಬಾತ್ ಮಾಡ್ಕೊಂಡು ಸೆಟ್ಗೆ ಹೋಗಿ ಅವನಿಗೆ ತಿನ್ಸ್ತೀನಿ ಇವತ್ತಿಂದ. ಇಟ್ಸ್ ಮೈ ಚಾಲೆಂಜ್. ಅಲ್ಲ ತಾಂಡವ್ ಏನಾಗತ್ತಂದ್ರೆ ಅವ್ರು ಅಷ್ಟು ರೈಸ್ ಮಾಡಿ ಇಲ್ಲಿ ಯಾರಿಗೂ ರೈಸ್ ತಿನ್ನಕ್ ಆಗ್ತಿಲ್ಲ. ಸಾಕು ರೈಸು ಬೇಡಿ. ಈ ವಾರ ಮಾಡ್ತಿಲ್ಲ ಶೆಫ್ ಅದಕ್ಕೆ. ಕಾವ್ಯ, ತಾಂಡವ್ ನಿಮಿಗೋಸ್ಕರ ಇಲ್ಲಿ ಬಂದಿದ್ದು ನಿಮಗೆ ಎಷ್ಟು ಖುಷಿ ಆಯ್ತು? ನಂಗೆ ತುಂಬಾ ಖುಷಿ ಆಯ್ತು. ಬಿಕಾಸ್ ನನ್ಗೂ ಅವನ್ಗೂ ಆನ್ ಸ್ಕ್ರೀನ್ ಅಲ್ಲಿ ಎಷ್ಟು ಒಳ್ಳೆ ಬಾಂಡಿಂಗ್ ಇದೆಯೋ, ಆಫ್ ಸ್ಕ್ರೀನ್ ಕೂಡ ಈಸ್ ಒನ್ ಆಫ್ ದ ಲೈಕ್ ಗುಡ್ ಜೆಂಟಲ್ಮ್ಯಾನ್ ಐ ಕುಡ್ ಎವರ್ ಮೀಟ್ ಇನ್ ಮೈ ಲೈಫ್. ಸೇಮ್ ನಂತರ ಫ್ಲಾಟ್ ಒಂದು ಕೊಡ್ಸಕ್ಕಾಗಲ್ಲ ಅಷ್ಟೇ. ವೆರಿ ನೈಸ್. ಅಂಡ್ ಕಾವ್ಯನ್ ಬಗ್ಗೆ ಹೇಳಿ, ನಿಮ್ ಫ್ರೆಂಡ್ ಬಗ್ಗೆ ಹೇಳಿ. ಅವಳದು ಆ ಮೆಂಟಲ್ ಸ್ಟ್ರೆಂತ್ ಇದೆಯಲ್ಲ, ಇಟ್ ಇಸ್ ಅಮೇಸಿಂಗ್. ಅವಳು ಆಮೇಲೆ ಎಂಥ ಸಿಚುವೇಶನ್ ಅಲ್ಲಾದ್ರೂ ಶಿ ಆಲ್ವೇಸ್ ಹ್ಯಾಸ್ ಅ ಸ್ಮೈಲ್ ಆನ್ ಹರ್ ಫೇಸ್. ಒಂದೊಂದ್ಸಲ ನನಗೆ ಅವಳಿಂದ ಕಲ್ತಿರೋದೇನು ಅಂತಂದ್ರೆ, ಯು ಕ್ಯಾನ್ ಟೇಕ್ ಲೈಫ್ ಇನ್ ಅ ವೆರಿ ಈಸಿ ವೇ ಆಲ್ಸೋ. ಜನರ ಜೊತೆ ಒಂದು ಹ್ಯಾಂಡಲ್ ಮಾಡೋ ರೀತಿ ಇದೆಯಲ್ಲ, ದಟ್ ಈಸ್ ವೆರಿ ಗುಡ್. ಅಂಡ್ ಅನ್ನೋಯಿಂಗ್ಲಿ ಶಿ ಇಸ್ ವೆರಿ ಫನ್ನಿ. ಅವಳಿಗೆ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ದೊಡ್ಡ ಪೀಸ್ ಅವಳು. ಸೊ ನನ್ಗೇನಿಲ್ಲ, ಪಾಪ್ಕಾರ್ನು ಒಂದು ಡ್ರಿಂಕ್ ಇದ್ಬಿಟ್ಟು ಕುತ್ಕೊಂಡ್ಬಿಟ್ರೆ ನನಗೆ ಫುಲ್ ಎಂಟರ್ಟೈನ್ಮೆಂಟ್. ಕಾವ್ಯ, ಇವತ್ತು ನಾನೊಂಚೂರು ಪಾಪ್ಕಾರ್ನ್ ರೆಡಿ ಮಾಡ್ತೀನಿ. ನನ್ಗೊಂಚೂರು ಫನ್ನಿ ನೋಡ್ಬೇಕು ಪ್ಲೀಸ್. ತಾಂಡವರೇ, ನೀವು ಆಕ್ಚುಲಿ ಫ್ರೆಂಡಿಗೋಸ್ಕರ ಅಂದ್ರೆ ಅವಳಿಗೆ ಸಪೋರ್ಟ್ ಕೊಡೋದಕ್ಕೆ ಅಂಡ್ ಒಂಥರ ಒಂದ್ ಎನರ್ಜಿ, ಎಕ್ಸ್ಟ್ರಾ ಎನರ್ಜಿನ ಅವರಿಗೂ ತಂದು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನೀವು ಕ್ವಾಟ್ಲೆ ಕಿಚನ್ಗೆ ಬಂದಿದ್ದಕ್ಕೆ. ಅಂಡ್ ನಮ್ಮ ಶೋ ನೋಡಿದೀರಾ? ಎಸ್, ಆಫ್ ಕೋರ್ಸ್, ಸಕ್ಕದ ಎಂಟರ್ಟೈನ್. ಅದಕ್ಕೆ ಹೇಳಿದ್ನಲ್ಲ, ಶೇಮ್ಲೆಸ್ ಆಗಿ ನಾನು ಕೇಳ್ಕೊಂಡೆ, ಪ್ಲೀಸ್ ಪ್ಲೀಸ್ ಪ್ಲೀಸ್. ನಿಮ್ ಫೇವ್ರೆಟ್ ಕುಕ್ ಯಾರು ಹೇಳಿ? ಕಾವ್ಯ ಅನ್ನಂಗಿಲ್ಲ, ಅವ್ನು ಹುಡುಗಿಯನ್ನ ಹೇಳ್ತಾನೆ ಅವ್ನು ಸರಿ ಇಲ್ಲ ಅವನು. ಇಲ್ಲ, ಆಕ್ಚುಲಿ ನನ್ಗೆ ಎಲ್ಲರೂ ಇಷ್ಟ. ಕ್ವಾಟ್ಲೇಸು ಏಯ್, 2 ಕಿಡ್ನಿ ಇರತ್ತೆ, ರೈಟ್ ಕಿಡ್ನಿ ಇಷ್ಟನಾ ಲೆಫ್ಟ್ ಕಿಡ್ನಿ ಇಷ್ಟನಾ ಅಂದ್ರೆ ಹೆಂಗ್ ಚೂಸ್ ಮಾಡೋದು? ಕಿಡ್ನಿ ಬಗ್ಗೆ ಕೇಳ್ತಾ ಇಲ್ಲ, ಕ್ವಾಟ್ಲೆ ಬಗ್ಗೆ ಕೇಳ್ತಾ ಇದೀವಿ. ಯಾರೋ ಒಬ್ರು ಹೆಸರು ಹೇಳಿ. ಇಷ್ಟ್ ಜನ ಇದಾರೆ ನೋಡಿ. ಛೇ, ಹರ್ಟ್ ಮಾಡ್ಬಿಡ್ತು. ಅಯ್ಯಪ್ಪ, ನಾನು ರೆಕಗ್ನೈಸ್ ಮಾಡಿಲ್ಲ. ಲಾರ್ಡ್ ಮೌಂಟ್ ಬ್ಯಾಟನ್ ತರ ಕಾಣಿಸ್ತಿದ್ದಾರೆ. ಅವನೇ ನನ್ನ ಪಾರ್ಟ್ನರ್ ಇವತ್ತು. ಅಯ್ಯೋ, ಫ್ರೀಡಮ್ ಕೊಟ್ಬಿಡಿ ಲಾರ್ಡ್ ಮೌಂಟ್ ಬ್ಯಾಟನ್. ಬಟ್ ತಾಂಡವ್, ಥ್ಯಾಂಕ್ ಯು Yeah. ಸೋ ಮಚ್ ನೀವು ಇಲ್ಲಿವರೆಗೂ ಬಂದಿದ್ದಕ್ಕೆ ಅಂಡ್ ಇಷ್ಟೊತ್ತವರೆಗೂ ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು, ಮೈ ಪ್ಲೆಜರ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್. ಬಿಟ್ಕೊಟ್ ಬನ್ನಿ ಫ್ರೆಂಡ್ ನ.